ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಏನಂತಂದ್ರೆ, ನಾನು ನಿಮಗೆ ಹೇಳಿದ್ದೆ ಅಲ್ಲ ಪ್ರೀವಿಯಸ್ ವಿಡಿಯೋಗಳೆಲ್ಲ, ಲಂಡನ್ ಎಕ್ಸ್ಪೆನ್ಸಿವ್, ಸೊ ಟ್ರಾನ್ಸ್ಪೋರ್ಟೇಷನ್ಸ್ ಆಗಲಿ ಮತ್ತೆ ಫುಡ್ ಆಗಲಿ ಎಲ್ಲದೂ ತುಂಬಾ ಹೆಚ್ಚಿರತ್ತೆ ದುಡ್ಡೆಲ್ಲ ನಾನು ಇಲ್ಲಿ. ಸೊ ಹಂಗಾಗಿ ಇವಾಗ ನಾನೊಂದು ಕಾಸ್ಟ್ ಮಿಟಿಗೇಟ್ ಮಾಡಕ್ಕೆ ಅಥವಾ ಕಾಸ್ಟ್ನ ಕಮ್ಮಿ ಮಾಡಕ್ಕೆ ನಾನೊಂದು ಬೆಸ್ಟ್ ಸೊಲ್ಯೂಷನ್ನ ಹುಡ್ಕೊಂಡಿದ್ದೀನಿ. ಈಗ ಏನದು ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್. ಬಸ್ಸಲ್ಲಾಗಲಿ ಟ್ರೈನು ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇರತ್ತೆ ಇಲ್ಲಿ. ನಾವು ದಿನನಿತ್ಯ ಕೆಲಸ, ಅದು ನನ್ನಂಥವ್ರು ಆಲ್ ಡೇಸ್ ವರ್ಕಿಂಗ್ ಆಯ್ತು ಅಂತಂದ್ರೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ ಟ್ರಾವೆಲ್ ಮಾಡಕ್ಕೆಲ್ಲ. ಮತ್ತೆ ಟೈಮ್ ಕೂಡ ಸೇವ್ ಆಗ್ಬೇಕಲ್ಲ, ಮೇನ್ ಇಂಪಾರ್ಟೆಂಟ್ ಅದು. ಟೈಮು ಮತ್ತೆ ಮನಿ ಎರಡೂನು ನಾವು ಸೇವ್ ಮಾಡಬೇಕು ಅಂತಂದ್ರೆ ಒಂದು ಬೆಸ್ಟ್ ಸೊಲ್ಯೂಷನ್ನ ನಾನು ತಂದಿದ್ದೀನಿ. ಏನಂತಂದ್ರೆ ಈ ಒಂದು ಈ ಬೈಕ್ ಅಂತಾರೆ ಇಂಗ್ಲೆಂಡ್ ಅಲ್ಲಿ ಇದನ್ನ. ಸೊ ಇದು ನಮ್ ತರ ಸೈಕಲ್, ಮ್ಯಾನ್ಯುಯಲ್ ಅಲ್ಲ. ಅದ್ರ ಬದಲಾಗಿ ಇದಕ್ಕೆ ಬ್ಯಾಟರಿ ಇರುತ್ತೆ. ಸೊ ನಾವ್ ಇದನ್ನ ಚಾರ್ಜ್ ಮಾಡ್ತೀವಿ, ಅದಾದ್ಮೇಲೆ ನಾವು ಕೈನೆಟಿಕ್ ಎನರ್ಜಿ ಅಂದ್ರೆ ನಾವು ತುಡಿತಾನೂ ಇರ್ತೀವಿ, ಚಾರ್ಜ್ ಆಗ್ತಾನೂ ಇರುತ್ತೆ. ನಾವು ಚಾರ್ಜ್ ಮಾಡಿದ್ಮೇಲೂ ಕೂಡ. ಸೊ ಈ ತರದೊಂದು ನಾವು ಎಲೆಕ್ಟ್ರಿಕ್ ಬೈಕ್ಗಳನ್ನ ನಾವಿಲ್ಲಿ ಇಂಗ್ಲೆಂಡ್ ಅಲ್ಲಿ ನೋಡ್ಬೋದು. ಎಷ್ಟೊಂದ್ ಜನ ಎಲ್ಲ ಯೂಸ್ ಮಾಡ್ತಾರೆ ಇದನ್ನ ವರ್ಕಿಗೆ. ಇವಾಗ ನಾವು ಸ್ಟೂಡೆಂಟ್ಸ್ ಆಗಿ ಇಲ್ಲಿ ಬಂದಾಗ ಎಲ್ಲ ಇವಾಗ ತಕ್ಷಣ ನಾವು ಕಾರ್ ತಗೊಳಕ್ಕಾಗಲ್ಲ. ಯಾಕಂತಂದ್ರೆ ನಾವು ಲೈಸೆನ್ಸ್ ಗಳೆಲ್ಲಾನು ತಗೋಬೇಕಂತಂದ್ರೆ ಒಂದು ಅಷ್ಟು ಪ್ರೊಸೀಜರ್ಸ್ ಇರತ್ತೆ. ಮತ್ತೆ ನಾವು ಕೋರ್ಸ್ ಮಾಡ್ಬೇಕು, ಅದಾದ್ಮೇಲೆ ನಾವು ಥಿಯೋರಿ ಪ್ರಾಕ್ಟಿಕಲ್ ಎರಡೂನು ನಾವು ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಇನ್ಶೂರೆನ್ಸ್ ಗೊತ್ತಲ್ಲ, ಕಾರಿಗೆ ಇನ್ಶೂರೆನ್ಸ್ ಮತ್ತೆ ರೋಡ್ ಟ್ಯಾಕ್ಸ್ ಇದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಸ್ಟಾರ್ಟಿಂಗ್ ಬಂದಾಗ. ಸೊ ನಾವು ಸ್ಟಾರ್ಟಿಂಗ್ ಬಂದಾಗ ನಾವು ಈ ತರದ್ ಏನಾದ್ರು ಆಲ್ಟರ್ನೇಟಿವ್ ನ ನಾವು ಹುಡ್ಕೋಬಹುದು, ಅಂದ್ರೆ ಈ ಬೈಕ್ಸ್. ನನ್ನ ಹತ್ರ ಮ್ಯಾನ್ಯುಯಲ್ ಕೂಡ ಇತ್ತು, ಮತ್ತೆ ನಾನು ಈ ಬೈಕಿಗೆ ಅಪ್ಗ್ರೇಡ್ ಆಗಿದೆ. ಸೊ ತುಂಬಾ ಅಂದ್ರೆ ತುಂಬಾ ದುಡ್ಡನ್ನ ಸೇವ್ ಮಾಡ್ತಾ ಇದೆ, ಮತ್ತೆ ಟೈಮ್ನು ಸೇವ್ ಮಾಡ್ತಾ ಇದೆ. ಸೊ ಐ ಲವ್ ದಿಸ್ ಬೈಕ್. ನೋಡಿ, ಇದು ಬ್ಯಾಟ್ರಿ, ಮತ್ತೆ ಸೇಮ್ ಪೆಡ್ಲಿಂಗ್ ಎಲ್ಲ ನಾವು ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ, ಮೀಟರ್ ಎಲ್ಲ ಇದೆ. ನೋಡಿ, ಇದು ಮೀಟರ್ 587 ಮೈಲ್ಸ್ ಓಡಿಸಿದೀನಿ ಇಲ್ಲಿ ತನಕ. ಇದೆಲ್ಲ ತೋರಿಸುತ್ತೆ, ಇದು ಇನ್ಕ್ರೀಸು, ಇದು ಡಿಕ್ರೀಸ್ ಸ್ಪೀಡ್, ಅದಾದ್ಮೇಲೆ ಇದು ಟರ್ನ್ ಆಫ್. ಈ ತರ ಚೆನ್ನಾಗಿದೆ ಅಲ್ಲ? ಬನ್ನಿ ಒಂದ್ ರೌಂಡ್ ಹೊಡ್ಕೊಂಡ್ ಬರೋಣ, ಹಂಗೆ ತೋರಿಸ್ತೀನಿ. ಸೈಕಲ್ ಲೇನ್ಸ್, ಸೆಪರೇಟ್ ಸೈಕಲ್ ಲೇನ್ಸ್ ಕೂಡ ಇರತ್ತೆ, ಅದನ್ನೆಲ್ಲ ತೋರಿಸ್ತಾ ಇರ್ತೀನಿ. ಬನ್ನಿ ಹೋಗೋಣ. ಮೇನ್ ರೋಡಿಗೆ ಇದೆಲ್ಲ ಶಾರ್ಟ್ ಕಟ್, ಆದ್ರೂ ಇದನ್ನೆಲ್ಲ ಯಾವ ತರ ಮೇಂಟೆನೆನ್ಸ್ ಮಾಡ್ತಾರೆ ನೋಡಿ ಇಲ್ಲೆಲ್ಲ ಇಂಗ್ಲೆಂಡ್ ಅಲ್ಲಿ. ಇದನ್ನೆಲ್ಲ ಮೂವರ್ ಮಾಡ್ತಾರೆ ಅಥವಾ ಇದನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಇಲ್ಲಿ ಜನ ಬಂದು ಆರಾಮಾಗಿ ಬಂದು ಕೂರ್ಬೋದಂತ ಹೇಳಿ. ಇಂಥ ಹಸಿರು ಜಾಗಗಳು ನಮ್ಮ ಪರಿಸರಕ್ಕೆ ಎಷ್ಟು ಮುಖ್ಯ ಅಲ್ವಾ? ಈ ಥರ ಒಂದು ಕ್ಲೀನ್ ಮೇಂಟೈನ್ಡ್ ಗ್ರೀನ್ ಸ್ಪೇಸ್ ಒಂದಿದ್ರೆ ಸಾಕು, ನೆಮ್ಮದಿ ಕೊಡತ್ತೆ ಎಷ್ಟೊಂದು. ನೋಡಿ, ಈ ಥರದ್ದು ಇನಿಷಿಯೇಟಿವ್ಸ್ ಎಲ್ಲ ಈ ಕಡೆ ಗವರ್ನಮೆಂಟ್ ತಗೊಳ್ತಾರೆ. ಮತ್ತೆ ಅಲ್ಲಿ ನೋಡಿ ಎಲ್ಲ ಮನೆಗಳು ನೋಡಿ, ಇದೆಲ್ಲ ಮೇನ್ ರೋಡಿಗೆ ಅಟ್ಯಾಚ್ ಆಗತ್ತೆ. ಬನ್ನಿ ಮೇನ್ ರೋಡ್ ಕೂಡ ತೋರಿಸ್ತೀನಿ ಹಂಗೆ. ಇಲ್ಲಿ ನೋಡಿ, ಒಂದು ಚಿಕ್ಕ ಬ್ರಿಡ್ಜ್ ಕೂಡ ಇರತ್ತೆ ನಮ್ಮ ಮನೆಯಿಂದ. ಇದು ದಾಟುವಾಗ ಒಂದು ಹಳೆ ಮೆಮ್ರೀಸ್ ಎಲ್ಲ ನೆನ್ಪು ಬರುತ್ತೆ. ನಮ್ಮ ಅಜ್ಜಿಯವ್ರ ಕಡೆ ಎಲ್ಲ ಈ ಥರದ್ದೇ ಇರ್ತಾಯಿತ್ತು ನೋಡಿ. ಆ ಕಡೆ ಈ ಕಡೆ ನೀರು, ಸೆಂಟ್ರಲಿ ಬ್ರಿಡ್ಜು ನೋಡಿ. ಈ ವ್ಯೂ ಎಷ್ಟು ಚೆನ್ನಾಗಿದೆ. ಇದು ನೋಡಿದರೆ ನಮ್ಮ ಅಜ್ಜಿಯವರೇ ನೆನಪಾಗತ್ತೆ ನನಗೆ. ಇಲ್ಲಿನ ಸರ್ಕಾರ ಈ ಥರದೊಂದು ಪಾಂಡ್ಸ್ನ ಸೆಟಪ್ ಮಾಡಿ ಫಿಶಿಂಗ್ಗೆ ಅವಕಾಶ ಕೊಡ್ತಾರೆ. ಕೆಲಸದ ಸ್ಟ್ರೆಸ್ನ ಮರೆತು ಮತ್ತು ಹಾಬೀಸ್ ಮೇಲೆ ಗಮನ ಕೊಡಬೇಕು ಅಂತ ಒಂದು ಇನಿಷಿಯೇಟಿವ್ನ ಅವರು ಮಾಡಿದ್ದಾರೆ. ಈ ಒಂದು ಕಮ್ಯುನಿಟಿ ಮತ್ತು ವೆಲ್ಬೀಯಿಂಗ್ ಒಂದು ಪ್ರೋಗ್ರಾಮ್ಸ್ನ ಅಂಡರ್ಟೇಕ್ ಮಾಡತ್ತೆ ಅಲ್ಲ ಗವರ್ನಮೆಂಟು. ಇದೇ ಥರ ಕರ್ನಾಟಕದಲ್ಲೂ ಇದೆ, ಬಟ್ ಇಲ್ಲಿ ಒಂದು ಸ್ಟ್ರಾಂಗ್ ಫೋಕಸ್ ಇರುತ್ತೆ. ಏನಂತಂದರೆ
ಫಿಶಿಂಗ್ ಒಂದು ಡಿಸ್ಟ್ರೆಸ್ ಎಲಿಮೆಂಟು, ಮತ್ತು ನೇಚರ್ ಜೊತೆ ಜಾಸ್ತಿ ಕನೆಕ್ಟ್ ಆಗ್ಬೋದು ಅಂತ ಒಂದು ಕನ್ಸಿಡರ್ ಮಾಡಿ ಇಲ್ಲಿ ಈ ಒಂದು ಇನಿಷಿಯೇಟಿವ್ನ ತಗೋತಾರೆ. ಅಂದರೆ ಪಾಂಡ್ಸ್ನೆಲ್ಲ ಇಡೋದಾಗಲಿ ಅಥವಾ ಅದನ್ನು ಮೇಂಟೆನೆನ್ಸ್ ಆಗಲಿ ಎಲ್ಲದೂ. ಮತ್ತು ಬನ್ನಿ ನಮ್ಮ ಮನೆ ಹತ್ರ ಇರೋವಂಥ ಒಂದು ವ್ಯೂ, ಸೂಪರ್ ಕೆನಲ್ ಸೈಡ್ ವ್ಯೂ ತೋರಿಸ್ತೀನಿ ನಿಮಗೆ ಎಲ್ಲ. ನೋಡಿ ನಮ್ಮ ಮನೆ ಹಿಂದೆ ಇರೋ ವ್ಯೂ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಟ್ರಾಫಿಕ್ ಎಲ್ಲ ಜಾಸ್ತಿ ಅವಾಯ್ಡ್ ಮಾಡ್ತೀನಿ ಮೇನ್ ರೋಡ್ಸ್ ಅಲ್ಲೆಲ್ಲ ಹೋಗೋದು. ಈ ತರ ವ್ಯೂ ನೋಡ್ಕೊಂಡು ವರ್ಕ್ ಪ್ಲೇಸಿಗೆ ಹೋದ್ರೆ ಅವಾಗ ಒಂಥರ ಕಾಮ್ನೆಸ್ ಇರತ್ತೆ. ಪಕ್ಕದಲ್ಲೇ ನೀರಂದ್ರೆ ಫಸ್ಟ್ ಭಯ ಇತ್ತು, ಬಟ್ ಇವಾಗ ನೋಡಿ ನೋಡಿ ನನ್ಗೂ ಅಭ್ಯಾಸ ಆಗ್ಬಿಟ್ಟಿದೆ. ಅದೇ ಲಾಸ್ಟ್ ಟೈಮ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ಅಲ್ಲ, ಈ ತರ ಬೋಟ್ಗಳಲ್ಲಿ ವಾಸ ಮಾಡ್ತಾರೆ ಅಂತ. ಏಂತಕ್ಕೆ ವಾಸ ಮಾಡ್ತಾರೆ, ಈ ಟ್ಯಾಕ್ಸ್ ಗಳೆಲ್ಲ ಕಡಿಮೆ ಮಾಡಕ್ಕೆ, ಮತ್ತೆ ಕಾಸ್ಟ್ ಆಫ್ ಲಿವಿಂಗ್ ಇದರಲ್ಲಿ ಸ್ವಲ್ಪ ಕಡಿಮೆ ಇರತ್ತೆ ಅಂತ. ನೋಡಿ ಇವಾಗ ಬೇರೆ ಬೇರೆ ಬೋಟ್ಗಳೆಲ್ಲ ಬಂದಿದೆ. ಹೇಳಿದ್ನಲ್ಲ 14 ಡೇಸ್ ಇತ್ತು ಅಂತಂದ್ರೆ, ಈ ಲೊಕೇಶನ್ 14 ಡೇಸ್ ಇದ್ವಿ ಅಂತಂದ್ರೆ ನೆಕ್ಸ್ಟ್ ಲೊಕೇಶನ್ಗೆ 14 ಡೇಸ್ ಹೋದ್ರೆ ಇಲ್ಲಿಂದ ಕೌನ್ಸಿಲ್ ಟ್ಯಾಕ್ಸ್ ಪೇ ಮಾಡಂಗಿಲ್ಲ. ಅದೇ 14 ಡೇಸ್ ಮೇಲೆ ಇತ್ತು ಅಂತಂದ್ರೆ ಪೇ ಮಾಡ್ಬೇಕಾಗತ್ತೆ. ಇವ್ ನೋಡಿ ಇವ್ ಯಾವಾಗ್ಲೂ ವೆಲ್ಕಮ್ ಮಾಡತ್ತೆ ನಮ್ಗೆ. ನೋಡಿ ಇಲ್ಲಿ ಜಾಸ್ತಿ ನೋಡ್ಬೋದು ನೀವು ಬೋಟ್ಗಳನ್ನ. ನೋಡಿ ಎಷ್ಟು ಬೋಟ್ಗಳು ನಿಂತಿದ್ದಾವೆ ನೋಡಿ. ಇನ್ನು ಅದು ಮುಂದಕ್ಕೆ ಹೋದ್ರೆ ಈ ತರದೇ ನಿಂತಿರ್ತಾರೆ. ಏನಕ್ಕೆ ಆ ಕಡೆ ಇಟ್ಟಿದ್ದಾರೆ ಅಂತಂದ್ರೆ, ಈ ಸೈಡ್ ಇತ್ತು ಅಂತಂದ್ರೆ ಎಲ್ಲ ಚೋರಿ ಮಾಡ್ತಾರೆ, ಕಳ್ತನ ಮಾಡ್ತಾರೆ ಅಂತ ಆ ಕಡೆ ಹೋಗಿ ಇಟ್ಬಿಡ್ತಾರೆ ಅವರು. ಮತ್ತೆ ಆದ್ಮೇಲೆ ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ. ಬೋಟ್ ಅವ್ರದೇ ಒಂದ್ ದೊಡ್ಡ ಕಮ್ಯುನಿಟಿ ಇರತ್ತೆ. ಈ ತರದೊಂದು ಪ್ಲೇಸಸ್ ನ ಮಾಡಿರ್ತಾರೆ ಅವ್ರು ಎಲ್ಲ. ಏನು ಆ ತರದ್ದು ನೋಡಿ, ಆತರ ಎಲ್ಲಾದ್ರೂ ಅಲ್ಲಲ್ಲಿ ಏನಾದ್ರು ಕುತ್ಕೊಳಕ್ ಆಗ್ಲಿ ಅಥವಾ ಚಿಕ್ಕ ಚಿಕ್ಕ ಟೆಂಟ್ ಆಗ್ಲಿ ಆ ತರದ್ದು ಮಾಡಿರ್ತಾರೆ. ಯಾಕಂತಂದ್ರೆ ಈ ತರ ಎಲ್ಲ ಬಂದು ಬೋಟ್ ಗಳೆಲ್ಲ ಹಾಲ್ಟ್ ಮಾಡಿದ್ಮೇಲೆ ಅವ್ರು ಇರ್ತಾರಲ್ಲ, ಅವ್ರು ಏನಾದ್ರು ಯೂಸ್ ಮಾಡ್ಕೋಬಹುದು ಅಥವಾ ಕುತ್ಕೋಬಹುದು. ನೋಡಿ ಡೈರೆಕ್ಷನ್ಸ್ ಕೂಡ ನಾವ್ ನೋಡ್ಬೋದು. ನೋಡಿ ಏನಾದ್ರು ಲಾಸ್ಟ್ ಆಯ್ತು, ಗೂಗಲ್ ಮ್ಯಾಪ್ಸ್ ಏನಾದ್ರು ಇಲ್ಲ ಅಂತಂದ್ರು ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಈ ಕಡೆ ಫಾಸ್ಟ್ ಆಗಿ ಹೊಟ್ಟೋಗ್ತೀನಿ. ಜಾಸ್ತಿ ಏನು ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ವಲ್ಪ ಅಷ್ಟೇ. ನೋಡಿ ಮೇನ್ ರೋಡ್ ಇದೆ, ಆ ಕಡೆ ಎಲ್ಲಾನು ಫ್ಯಾಕ್ಟ್ರೀಸ್ ಇರತ್ತೆ. ಅದು ಹೋಡೆನ್ಸ್, ಅದು ಚಿಕನ್ದು. ಅದಾದ್ಮೇಲೆ ಇನ್ನು ಇಂಡಸ್ಟ್ರಿಯಲ್ ಸ್ಪಾಟ್ ಇದು. ಸೈಕಲ್ ಅಂತ ಮಾರ್ಕ್ ಮಾಡಿದ್ದಾರೆ. ಸೊ ಈ ತರನೇ ಹೋಗ್ಬೋದು. ನಾನು ಆ ಕಡೆ ಕ್ರಾಸ್ ಮಾಡ್ಬೇಕು, ಹಂಗಾಗಿ ನಾನು ಮತ್ತೆ ಈ ಸಿಗ್ನಲ್ ತಗೊಳ್ತೇನೆ. ಇಲ್ಲಿ ನೋಡಿ, pedestrians push button and wait for signal opposite. Red means stop, cross with care, green. ಆತರ ನಿಮ್ಗೆ ಸೈಕಲ್ ಏನು ಇವಾಗ ಸೈಕಲ್ ಏನ್ ಸೆಪರೇಟ್ ಇರತ್ತಲ್ಲ ಇಲ್ಲೆಲ್ಲ ಇಂಗ್ಲೆಂಡ್ ಅಲ್ಲಿ, ಅದನ್ನ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಸಿಂಬಲ್ ಕಾಣಿಸ್ತಿದೆ. ಯಾರ್ಯಾರು ಪೆಡೆಸ್ಟ್ರಿಯನ್ಸ್ ಮತ್ತೆ ಸೈಕಲ್ ಹೋಗ್ಬೋದು. ಇದು ಪೆಡೆಸ್ಟ್ರಿಯನ್ಸ್ ಗೆ. ಈ ತರ ಏನಾದ್ರು ಕಲರ್ ಮಾಡಿತ್ತು ಅಂತಂದ್ರೆ ಅಥವಾ ಗ್ರೀನ್ ಕಲರ್ ಇರುತ್ತೆ, ಅದೆಲ್ಲ ನಮ್ಗೆ ಸೈಕಲ್ ಲೇನಿಗೆ. ಮತ್ತೆ ಇದು ಬಸ್ ಲೇನು, ಮತ್ತೆ ಅದು ಕಾರ್ಗಳು ಹೋಗಕ್ಕೆ. ಆತರ ಡಿಫ್ರೆಂಟ್ ಲೇನ್ಸ್ ಎಲ್ಲ ಇರತ್ತೆ. ಸೊ ಯಾವ್ದೇ ಒಂದು ಟ್ರಾಫಿಕ್ ಪ್ರಾಬ್ಲಮ್ಸ್ ಇರಲ್ಲ, ಅಥವಾ ಏನಂತಾರೆ ಆಕ್ಸಿಡೆಂಟ್ಸ್ ಆಗದೆ ಇರ್ಲಿ ಅಂತ ಹೇಳಿ ಈ ತರದ್ದು ಒಂದು ಆಕ್ಷನ್ ತಗೊಂಡಿದ್ದಾರೆ. ಸೆಪರೇಟ್ ಆಗಿ ಎಲ್ಲ ಲೇನ್ಸ್ ನ ಮಾಡ್ತಾರೆ. ಪೆಡೆಸ್ಟ್ರಿಯನ್ಸ್ ಹೋಗೋ ಲೇನ್ ಅಲ್ಲಿ ಪೆಡೆಸ್ಟ್ರಿಯನ್ಸ್ ಹೋಗ್ತಾರೆ, ಸೈಕಲ್ ಹೋಗೋರು ಹೋಗ್ತಾರೆ. ಇದು
ನೋಡಿ ನಾವು ಇಲ್ಲಿಂದ ಸೈಕಲ್ ಇಂದ ಬರ್ತೀವ, ಅದಾದ್ಮೇಲೆ ಎಡ್ಜ್ ಇರತ್ತಲ್ಲ, ಎಡ್ಜ್ ಇಂದ ನಾವು ಜಾಯಿನ್ ಆಗ್ಬಿಡ್ತೀವಿ. ಸೆಪರೇಟ್ ಲೇನ್ಸ್ ಎಲ್ಲ ಇರತ್ತಲ್ಲ, ಇದು ಸೈಕಲ್ ಮತ್ತೆ ಪೆಡೆಸ್ಟ್ರಿಯನ್ಸ್ ಈ ತರ ಜಾಯಿನ್ ಆಗ್ಬಿಡ್ತೀವಿ. ಏನಕ್ಕ ಇದು ಈ ಲೈನ್ ನ ಮೋಟರ್ ಬೈಕ್ಸ್ ಕೂಡ ಯೂಸ್ ಮಾಡಬಾರ್ದು. ಅಂದ್ರೆ ಏನು ಬೈಕ್ಗಳು ನಾರ್ಮಲ್ ಮೋಟರ್ ಬೈಕ್ಸ್ ಅದೆಲ್ಲ ಹೋಗ್ಲೇಬಾರ್ದು. ಇಲ್ಲಿ ಹೋದ್ರೆ 2300 ಹಂಗ್ ಫೈನ್ ಹಾಕ್ಬಿಡ್ತಾರೆ. ಅಂದ್ರೆ ನಿಯರ್ಲಿ ಇಂಡಿಯಾ ಅಲ್ಲಿ ಒಂದು 3 lakhs ಹಂಗ ಇರತ್ತೆ. ಸೊ ನಿಯರ್ಲಿ 3 lakhs ಅಂತ ಇರತ್ತೆ. ಸೊ ನಾವ್ ಹುಷಾರಾಗಿರ್ಬೇಕು. ಇಲ್ಲಿ ಮೋಟರ್ ಬೈಕ್ಸ್ ಹೋಗಂಗಿಲ್ಲ, ಬರೀ ಇದು ಈ ಬೈಕ್ಸ್ ಗೆ ಅಥವಾ ಬೈಸಿಕಲ್ಸ್ ಗೆ ಮಾತ್ರ ಈ ತರದೊಂದು ಲೈನ್ ಇರತ್ತೆ. ಈ ಸಿಸ್ಟಮ್ ಚೆನ್ನಾಗಿರತ್ತೆ, ಯಾಕಂದ್ರೆ ನಾವ್ ಎಲ್ಲ ಅಲ್ಲಿ ಹೋಗಿ ಎಲ್ಲ ಕಾರ್ಗಳ ಮಧ್ಯ ಎಲ್ಲ ಆಕ್ಸಿಡೆಂಟ್ಸ್ ಎಲ್ಲ ಆಗೋದಕ್ಕಿಂತ ಈ ತರ ಸೆಪರೇಟ್ ಲೇನ್ಸ್ ಇತ್ತು ಅಂತಂದ್ರೆ ನಾವು ಸೇಫ್ ಆಗಿ ಕೂಡ ಹೋಗ್ಬಹುದು ಇಲ್ಲಿ. ಮತ್ತೆ ನಾವ್ ಎಲ್ಲಾ ಟ್ರಾಫಿಕ್ ರೂಲ್ಸ್ ನು ಫಾಲೋ ಮಾಡ್ಬೇಕು. ನಿಮಗೆ ಅಲ್ಲಿ ಒಂದ್ ಸಿಗ್ನಲ್ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಸಿಗ್ನಲ್, ಆ ರೂಲ್ಸ್ ಕೂಡ ನಾವು ಫಾಲೋ ಮಾಡ್ಬೇಕು. ಇಲ್ಲ ನಾವು ಸರ್ಪಾಸ್ ಮಾಡಿದೀವಿ ಅಂತಂದ್ರೆ ಪೊಲೀಸ್ ಏನಾದ್ರು ನೋಡ್ತಂತಂದ್ರೆ ನಮಿಗೂ ಫೈನ್ ಕಳಿಸ್ತಾರೆ. ಮತ್ತೆ ಹೆಲ್ಮೆಟ್ ಕೂಡ ಹಾಕ್ಬೇಕು. ಅಷ್ಟೇ, ನಾನು 0 ಅಲ್ಲೇ ಹೋಗ್ತಾ ಇದೀನಿ ಈಗ. 1 2 3 ನೋಡಿ, 1 ಅಂದ್ರೆ ಈ ತರ ಹೋಗುತ್ತೆ, 2 3 ಬನ್ನಿ. ಟ್ರಕ್ ಇದು, ಎಲ್ಲ ಟ್ರೈನ್ಗಳು ಹೋಗುತ್ತೆ. ಅಂದ್ರೆ ಮೇನ್ಲಿ ಇದೆಲ್ಲ ಗೂಡ್ಸಿಗೆ ಈ ಒಂದು ಟ್ರ್ಯಾಕ್ ಮಾಡಿರೋದು. ಗೂಡ್ಸ್ ಎಲ್ಲ ಹೋಗುತ್ತೆ ಈ ತರ, ಗೂಡ್ಸ್ ಟ್ರೈನ್ಸ್. ಈ ಬ್ರಿಡ್ಜ್ ಎಲ್ಲ ಅದ್ ಎಷ್ಟು ಹಳೇ ಕಾಲದ್ದು ಇದೆಲ್ಲ ನೋಡಿ, ಎಷ್ಟು ಹಳೇದಾಗಿದೆ. ನೋಡಿ ಇಲ್ಲೆಲ್ಲ ನಾರ್ಮಲ್ ಒಂದು ಕೆನಲ್ ಸೈಡ್ ಅಲ್ಲಿ ಯಾವ್ಯಾವ ತರ ಎಲ್ಲ ಹಾಕಿರ್ತಾರೆ ಮ್ಯಾಪ್ಗಳು. ಏನಾದ್ರು ಪೀಪಲ್ ಏನಾದ್ರು ಲಾಸ್ಟ್ ಆದಾಗ ಅಂತಂದ್ರೆ, ನಾನು ಇಲ್ಲಿದ್ದೀನಿ, ಇದು 3 bridges ಪಾರ್ಕ್, ಅದ್ ನೋಡಿ, ಅದು 3 bridges ಪಾರ್ಕ್. ಮತ್ತೆ ಆದ್ಮೇಲೆ ಈ ತರದ ಒಂದ್ ಲೈನ್ ಇದೆ. ಈ ಕಡೆ ಇದು ಗ್ರ್ಯಾಂಡ್ ಯೂನಿಯನ್ ಕೆನಲ್, ಇದು ಕೆನಲ. ಮತ್ತೆ ಇಲ್ಲೆಲ್ಲ ಮನೆಗಳಿದೆ ಅಂತ ತೋರಿಸ್ತಾ ಇದ್ದಾರೆ. ಮತ್ತೆ ಇದು ಪಾರ್ಕ್ ಕೂಡ. ಇಲ್ಲಿ ನೋಡಿ ಪ್ಲೇ ಗ್ರೌಂಡ್ ಇದೆ ಅಂತ. ಅದಾದ್ಮೇಲೆ ಇಲ್ಲಿ ಮನೆಗಳು ನೋಡಿ, ರೋಡ್ಗಳ ನೇಮ್ ಸೌತ್ ಸ್ಟೇಷನ್ 20 minutes ಇಲ್ಲಿಂದ ಇದೆ ಅಂತ ಹೇಳಿ. ಎಲ್ಲ ನೋಡಿ ಎಷ್ಟು ಚೆನ್ನಾಗ ಇದೆಲ್ಲ ಮ್ಯಾನೇಜ್ ಮಾಡೋದು ಈಲಿಂಗ್ ಗವರ್ನಮೆಂಟ್. ಮತ್ತೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಹಾಕಿರ್ತಾರೆ. ನೋ ಮೋಟರ್ ಬೈಕ್ಸ್ ನೋಡಿ, ಮೋಟರ್ ಬೈಕ್ಸ್ ಈ ತರ ಬೈಕ್ಗಳೆಲ್ಲ ಅಲೋವ್ ಇಲ್ಲ. ಬಟ್ ಈ ತರದ್ದು ಈ ಬೈಕ್ಸ್ ಆಗ್ಲಿ ಅಥವಾ ಬೈಸಿಕಲ್ಸ್ ಎಲ್ಲ ಅಲೋ ಇದೆ. ಮತ್ತೆ ಆಲ್ಕೋಹಾಲ್ ರೆಸ್ಟ್ರಿಕ್ಷನ್ಸ್. ಮತ್ತೆ ಇಲ್ಲಿ ನಾಯಿ ಏನಾದ್ರು ವೇಸ್ಟ್ ಎಲ್ಲ ಇದ್ ಮಾಡಿದ್ರು ಒಂದ್ ಕವರ್ಗಳಲ್ಲಿ ಪ್ಯಾಕ್ ಮಾಡಿ ಅವ್ರ ಮನೆಗ್ ತಗೊಂಡೋಗಿ ಅದನ್ನ ಇದ್ ಮಾಡ್ಬೇಕು, ಡಿಸ್ಪೋಸ್ ಮಾಡ್ಬೇಕು ಅಂತ. ನೋಡಿ, ಇಲ್ಲಿ ಇಂಗ್ಲೆಂಡಲ್ಲಿ ಈ ಥರ ಒಂದು ಕೆಂಪು ಬಣ್ಣದ ಪ್ರೊಪೇನ್ ಗ್ಯಾಸ್ ಸಿಲಿಂಡರ್ಗಳನ್ನ ನಾವು ಬೋಟ್ಗಳಲ್ಲಿ ಮನೆಗಳ ಹತ್ರ ಎಲ್ಲ ನೋಡ್ತೀವಿ. ಈ ನಮ್ಮ ಇಂಡಿಯಾದಲ್ಲಿ ಬರೀ ಗ್ಯಾಸ್ ಸಿಲಿಂಡರ್ಸ್ನ ಅಡುಗೆ ಮಾಡೋಕ್ಕೆ ಯೂಸ್ ಮಾಡಿದರೆ, ಇಲ್ಲಿನವರು ಚಳಿಗೆ ಮತ್ತು ಚಳಿಯಿಂದ ಈ ಪ್ರೊಪೇನ್ ಗ್ಯಾಸ್ನ ಅಡುಗೆ ಮಾಡೋದ್ರ ಜೊತೆಗೆ ಹೀಟಿಂಗೋಸ್ಕರ ಕೂಡ ಬಳಸ್ಕೊತಾರೆ ಇದನ್ನು. ಹಾಗೆ ಮುಂದೆ ಹೋದರೆ ನೋಡಿ ವೇ ಆಫ್ ಲೈಫ್ ನೋಡಿ, ಇಲ್ಲಿ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಕ್ಯಾನಲ್ ಅಂಡ್ ರಿವರ್ ಟ್ರಸ್ಟ್ ಅವರು. ಸೊ ಇದೆಲ್ಲ ಒಂದು ಇನ್ಫಾರ್ಮೇಶನ್ ಹಾಕಿರ್ತಾರೆ ಇಲ್ಲಿ, ಈ ಕೆನಲ್ಗೆ ಇರೋ ಅಂತ ಒಂದು ಹಿಸ್ಟ್ರಿ. ಹಂಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ತರ ನೀರ್ ಬರ್ತಾ ಇರತ್ತಾ. ಅದಾದ್ಮೇಲೆ ಇದನ್ನ ಈ ಲೆವೆಲ್ ಆಫ್ ವಾಟರ್ ನ ಜಾಸ್ತಿ ಮಾಡ್ತಾರೆ. ಜಾಸ್ತಿ ಮಾಡಿ ಆ ಗೇಟ್ಸ್ ನ ಓಪನ್ ಮಾಡ್ತಾರೆ. ಇನ್ನೊಂದು ಬೋಟ್, ಅಲ್ಲಿಂದ ಬೋಟ್ ಈ ತರ ಬರಕ್ಕೆ. ಲಾಸ್ಟ್ ಟೈಮ್ ನಾನು ವಿಡಿಯೋ ತೊಗೊಂಡಿದ್ದೆ ನೋಡಿ, ಹಾಕ್ತೀನಿ ಇಲ್ಲಿ.
ಈ ಕೆನಲಲ್ಲಿ ಅಥವಾ ಕಾಲುವೆಯಲ್ಲಿ ಬೋಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಗೆ ಹೋಗುತ್ತೆ ಅಂತಂದರೆ ಇದಕ್ಕೆ ಲಾಕ್ ಗೇಟ್ಸ್ನ ಬಳಸ್ತಾರೆ. ಮೊದಲು ನೀರು ಬಿಡೋಕ್ಕೆ ಸಣ್ಣ ಬಾಗಿಲುಗಳಿರುತ್ತೆ, ಅಂದರೆ ಪೆಡಲ್ಸ್ ಅಂತ. ಇಲ್ಲಿ ನೋಡ್ತಿದ್ದೀರಲ್ಲ, ಪೆಡಲ್ಸ್ನ ಅವರು ಓಪನ್ ಮಾಡ್ತಿದ್ದಾರೆ. ಏನಕ್ಕಂತಂದರೆ ನೀರು ಬಿಡೋಕ್ಕೆ. ಸೊ ಎರಡೂ ಕಡೆ ನೀರು ಲೆವೆಲ್ಸ್ನ ನೋಡ್ತಾರೆ, ಎರಡು ಒಂದೇ ಸಮನೆ ಇದೆಯಾ ಅಥವಾ ಇಲ್ವಾ ಅಂತ. ಇಲ್ಲ ಅಂತಂದರೆ ಅವರು ಚೆಕ್ ಮಾಡಿ ನೋಡ್ಕೊಂಡು ಬಿಡ್ತಾರೆ ಪೆಡಲ್ಸಿಂದ. ಅದಾದಮೇಲೆ ಅವರಿಗೆ ಅನಿಸ್ತು ಬೋಟ್ ಆರಾಮಾಗಿ ಹೋಗುತ್ತೆ ಅಂತ ಅನಿಸಿದ್ಮೇಲೆ ದೊಡ್ಡ ಗೇಟ್ಗಳನ್ನ ಈ ಥರ ಓಪನ್ ಮಾಡ್ತಾರೆ. ಆವಾಗ ಬೋಟ್ ಹೋಗ್ಬೋದು ಅಂತ ಹೇಳಿ. ಇದೇ ಥರ ಅವರು ಎಲ್ಲ ಲಾಕ್ಸಲ್ಲೂ ಇದೇ ಥರದ್ದು ಒಂದು ಪ್ರೊಸೀಜರ್ನ ಫಾಲೋ ಆಗ್ತಾರೆ. ಇಲ್ಲಿನ ಜನಕ್ಕಂತೂ ಬೇಸಿಗೆ ಕಾಲದಲ್ಲಿ ಈ ಥರ ಒಂದು ಬೋಟ್ ರೈಡ್ ಮಾಡೋದೇ ಒಂದು ತುಂಬ ಇಷ್ಟ ಅವರಿಗೆ. ಅವ್ರಿಗೇನು ಕಷ್ಟ ಅನಿಸಲ್ಲ. ಪ್ರತಿಯೊಂದು ಲಾಕಲ್ಲೂ ಈ ಥರ ಓಪನ್ ಮಾಡಿ ವಾಟರ್ ಲೆವೆಲ್ಸ್ನ ಚೆಕ್ ಮಾಡಿ ಈ ಥರ ಇದು ಮಾಡೋದು. ನಾನು ಲಾಸ್ಟ್ ಟೈಮ್ ಅವರಿಗೆ ಹೆಲ್ಪ್ ಮಾಡಿದೆ. ತುಂಬ ಸ್ವಲ್ಪ ಈಸಿನೇ ಅದು ಲಾಕ್ ಗೇಟ್ಸ್ನೆಲ್ಲ ಪುಷ್ ಮಾಡೋದು. ಫೈನಲಿ ಹೆಂಗ್ ಮಾಡ್ತೀನಿ ವಿತ್ ಇದ್ರದ್ದು ಎಷ್ಟಪ್ಪ ಕಾಸ್ಟ್ ಅಂತಂದ್ರೆ, ನಾನು ತಗೊಂಡಿದ್ದು 400 ಪೌಂಡ್ಸಿಗೆ, ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ 149-50,000 ಆಗತ್ತೆ. ಸೊ ಇದು ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ತೀನಿ ನಾನು. ಯಾಕಂತಂದ್ರೆ ಇವಾಗ ನಾನು ಡೈಲಿ ವರ್ಕಿಗೆ ಹೋದಾಗ ಎಲ್ಲ ಏನಂತಾರೆ 175 ನಿಯರ್ಲಿ ಮಂತ್ಲಿನೇ ನಾನು ಒಂದು 10-15,000 ಸ್ಪೆಂಡ್ ಮಾಡ್ಬೇಕಾಗಿತ್ತು ಟ್ರಾವೆಲ್ ಮೇಲೆ. ಬಟ್ ಈ ಒಂದು ತಗೊಂಡ್ಮೇಲೆ ಎಷ್ಟೊಂದೆಲ್ಲ ಕಾಸ್ಟ್ ಸೇವಿಂಗ್ ಆಗತ್ತೆ, ಮತ್ತೆ ಟೈಮ್ ಕೂಡ ಸೇವ್ ಆಗ್ತಾ ಇದೆ. ಬ್ಯಾಟ್ರಿನ ಈ ತರ ತೆಗೆದು ಇದನ್ನ ಕೂಡ ಚಾರ್ಜ್ ಮಾಡ್ತೀವಿ ನಾವು. ಕ್ಯಾನ್ ಹ್ಯಾವ್ ಪೀಸ್. ಥ್ಯಾಂಕ್ಸ್. ನೋಡಿ ಬ್ಯಾಟ್ರಿ ಎಲ್ಲ ಯಾವ ತರ ತೆಗಿಯೋದಂತ ನೋಡಿ. ಇದು ತೆಗಿತೀನಿ, ಅದಾದ್ಮೇಲೆ ಇದು ಚಾರ್ಜರ್ ಅಷ್ಟೇ. ಇದು ಚಾರ್ಜ್ ಮಾಡಿ ಮತ್ತೆ ಅದನ್ನ ಹಂಗೆ ಹಾಕ್ಬಿಡ್ತೀನಿ. ಚಾರ್ಜ್ ಮಾಡಿ ಬ್ಯಾಟ್ರಿ ಹಾಕಿದ್ರೆ ಅಷ್ಟೇ. ಎಷ್ಟು ಸಿಂಪಲ್ ಇದೆ ಅಲ್ಲ. ಸೊ ಲೈಫ್ನ ಸಿಂಪಲ್ ಮಾಡ್ಕೋಬಹುದು ನಾವು ಕಂಡಿಡ್ಕೊಂಡಾಗ ಮಾತ್ರ. ನಾವು ಅದೇ ತರ ಇತ್ತು ಅಂತಂದ್ರೆ ಆಗೋದಿಲ್ಲ. ಏನಾದ್ರೂ ಒಂದು ರೂಟ್ ಹುಡ್ಕೋಬೇಕು, ಯಾವ ತರ ಮಾಡೋದು, ಯಾವ ತರ ನಾವು ಕಾಸ್ಟ್ ನ ಮಿಟಿಗೇಟ್ ಮಾಡೋದು, ಅಥವಾ ಏನಾದ್ರು ಲೈಫಲ್ಲಿ ಏನಾದ್ರು ಚಾಲೆಂಜಸ್ ಆಗ್ತಾ ಇತ್ತು ಅಂತಂದ್ರೆ ಅದಕ್ಕೊಂದು ಸೊಲ್ಯೂಷನ್ಸ್ ನ ಹುಡ್ಕೊಂಡು ನಾವು ಲೈಫ್ ನ ಇನ್ನೂ ಬೆಟರ್ ಮಾಡ್ಕೋಬೇಕು. ಈ ಒಂದು ಲೈಫ್ ನ್ಯಾವಿಗೇಟ್ ಮಾಡೋ ರೀತಿಯಲ್ಲಿ ಇರುತ್ತೆ ನಾವು ಯಾವ ತರ ತಗೊಂತೀವಿ ಅಂತ. ಸೊ ಅಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಸುತ್ತೆ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಅದಾದ್ಮೇಲೆ ನಾನು ಈ ಬೈಕ್ ಹೆಂಗ್ ಅನ್ಸ್ತು ಅಂತಾನು ಕಮೆಂಟ್ ಮಾಡಿ ಆಯ್ತಾ. ಮತ್ತೆ ನಿಮಗೆ ಈ ತರ ಹಿಂದೆಗಡೆ ಇರೋ ವ್ಯೂ ಎಲ್ಲ ಯಾವ ತರ ಇಷ್ಟ ಆಯ್ತು ಅದನ್ನು ನನ್ಗೆ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಎಲ್ಲರಿಗೂ.